ಪರಿಸ್ಥಿತಿ ಹೇಗಿತ್ತು ಅಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶ್ರೀನಗರದಲ್ಲಿ ಪಾಕಿಸ್ತಾನದ ಧ್ವಜ ಹಾರಾಡಬಹುದಿತ್ತು. ದಿಲ್ಲಿಯ ಗದ್ದುಗೆ ಮಾತ್ರವೇ ಈಗ ಕಾಶ್ಮೀರವನ್ನು ಉಳಿಸೋ ಏಕಮಾತ್ರ ದಾರಿಯಾಗಿತ್ತು. 26 ಅಕ್ಟೋಬರ್ 1947ರಂದು ದಿಲ್ಲಿಯಲ್ಲಿ ಒಂದು ಮಹತ್ವದ ಸಭೆ ನಡೆಯಿತು. ಸಭೆಯ ಬಳಿಕ ಅಂದಿನ ರಕ್ಷಣಾ ಸಚಿವ ಮೆನನ್ ಚಾಂದ್ ಮಹಾಜನ್ ಜೊತೆ ಜಮ್ಮುವಿಗೆ ಹೊರಟು ಬಿಡ್ತಾರೆ. ಈ ನಡುವೆ ವಿಲೀನ ಪ್ರಕ್ರಿಯೆಗೆ ಹರಿಸಿಂಗ್ ಸಹಿ ಬೀಳದ ಹೊರತು ಕಾಶ್ಮೀರದ ರಕ್ಷಣೆ ಸಾಧ್ಯವೇ ಇಲ್ಲ ಅಂತ ಮೌಂಟ್ ಬ್ಯಾಟನ್ ಆದೇಶ ಮಾಡಿಬಿಟ್ಟಿದ್ದ. 26 ಅಕ್ಟೋಬರ್ 1947 ಅದು ಜಮ್ಮುವಿನ ಅಮರ್ ಪ್ಯಾಲೇಸ್. ಮೆನನ್ ಮತ್ತು ಮೆಹರ್ ಚಂದ್ ಮಹಾಜನ್ ಅಲ್ಲಿ ವಿಲೀನ ಒಪ್ಪಂದದ ಕರಾರು ಪತ್ರವನ್ನು ಹಿಡಿದು ರಾಜಾ ಹರಿಸಿಂಗ್ ಮುಂದೆ ನಿಂತಿದ್ದರು. ಅದಕ್ಕೆ ರಾಜಾ ಹರಿಸಿಂಗ್ನ ಸಹಿ ಬೀಳೋದೊಂದೇ ಬಾಕಿ ಇತ್ತು. ಮೌಂಟ್ ಬ್ಯಾಟನ್ ಮತ್ತು ನೆಹರು ತೀರ್ಮಾನವನ್ನು ಮೆನನ್ ರಾಜಾ ಹರಿಸಿಂಗ್ಗೆ ವಿವರಿಸಿದರು. ಹರಿಸಿಂಗ್ ಮುಂದೇನು ಯೋಚಿಸದೆ ಕಾಶ್ಮೀರ ಭಾರತದೊಂದಿಗಿನ ವಿಲೀನ ಪ್ರಕ್ರಿಯೆಯ ಕರಾರಿಗೆ ಸಹಿ ಹಾಕಿದರು. ಆದಷ್ಟು ಬೇಗನೆ ಕಾಶ್ಮೀರದ ರಕ್ಷಣಾ ಕಾರ್ಯವನ್ನು ಆರಂಭಿಸುವಂತೆ ಮೆನನ್ಗೆ ಹೇಳಿದರು. ಹಾಗಿದ್ದರೂ ಹರಿಸಿಂಗ್ಗೆ ಮರುದಿನ ಬೆಳಗ್ಗೆ ಭಾರತೀಯ ಸೈನ್ಯ ಕಾಶ್ಮೀರವನ್ನು ತಲುಪುತ್ತಾ ಅನ್ನೋ ವಿಶ್ವಾಸ ಇರಲಿಲ್ಲ. ಒಂದು ವೇಳೆ ಭಾರತ ಕಾಶ್ಮೀರವನ್ನು ರಕ್ಷಿಸೋಕೆ ಆಗದಿದ್ದರೆ ಗತಿ ಏನು ಅನ್ನೋ ಅಳುಕು ರಾಜನನ್ನು ಕಾಡ್ತಿತ್ತು. ಆ ಅಳುಕಿನಲ್ಲೇ ರಾಜ ಹರಿಸಿಂಗ್ ತನ್ನ ಸೇನೆಯ ಕ್ಯಾಪ್ಟನ್ ದಿವಾನ್ ಸಿಂಗ್ನನ್ನು ಕರೆದು ಆ ಮಾತು ಹೇಳಿದ್ದ. ನಾನು ಮಲಗೋಕೆ ಹೋಗ್ತಾ ಇದ್ದೀನಿ, ನಾಳೆ ಮುಂಜಾನೆ ಒಳಗೆ ಭಾರತದ ಸೇನೆಯ ವಿಮಾನಗಳ ಸದ್ದು ಶ್ರೀನಗರದಲ್ಲಿ ಕೇಳದೇ ಇದ್ದರೆ ನಾನು ನಿದ್ದೆಯಲ್ಲಿದ್ದಾಗಲೇ ಗುಂಡು ಹಾರಿಸಿಬಿಡು ಹೊಂದಿದ್ದ. ರಾಜ ಹರಿಸಿಂಗ್ ಭಾರತದೊಂದಿಗೆ ಕಾಶ್ಮೀರ ವಿಲೀನ ಪ್ರಕ್ರಿಯೆ ಒಪ್ಪಂದಕ್ಕೇನೋ ಸಹಿ ಹಾಕಿದ್ದ. ಇನ್ನು ಉಳಿದದ್ದು ಭಾರತದ ಸೇನೆ ಕಾಶ್ಮೀರವನ್ನು ಹೇಗೆ ಪಾಕಿಗಳಿಂದ ವಶಪಡಿಸಿಕೊಳ್ಳಬೇಕು ಅನ್ನೋದು. ಈ ಬಗ್ಗೆ ದಿಲ್ಲಿಯಲ್ಲಿ ಕಾಶ್ಮೀರದ ರೆಸ್ಕ್ಯೂ ಹೇಗೆ ಅನ್ನೋದನ್ನು ನಿರ್ಧರಿಸೋಕ್ಕೂ ಒಂದು ಸಭೆ ನಡೆದಿತ್ತು. ಸರ್ದಾರ್ ಪಟೇಲ್ ಸಿಟ್ಟು ಏನು ಅನ್ನೋದು ನೆಹರು ಅನುಭವಕ್ಕೆ ಬರೋದಕ್ಕೆ ಆ ಸಭೆ ಕಾರಣವಾಗುತ್ತೆ. ಒಂದು ವೇಳೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವತ್ತು ಸಿಟ್ಟು ಮಾಡಿಕೊಂಡು ಆ ಮಾತುಗಳನ್ನು ಹೇಳದೇ ಇದ್ದಿದ್ರೆ ಕಾಶ್ಮೀರ ಪಾಕಿಸ್ತಾನದ ಭೂಪಟವನ್ನೇ ಸೇರಿಬಿಡ್ತಿತ್ತು. ಇನ್ನು ಕಾಶ್ಮೀರ ರಕ್ಷಣೆಯ ಜವಾಬ್ದಾರಿ ಇದ್ದದ್ದು ದಿಲ್ಲಿಯಲ್ಲಿದ್ದ ದೊಡ್ಡ ತಲೆಗಳ ಮೇಲೆ. ಅಂದು ದಿಲ್ಲಿಯಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ್ದ 5 ಪೈಕಿ ಕಾಶ್ಮೀರವನ್ನು ಕಾಪಾಡಲೇಬೇಕು ಅನ್ನೋ ಧೋರಣೆ ಇದ್ದಿದ್ದು ಸರ್ದಾರ್ ಪಟೇಲ್ ಮತ್ತು ಮೆನನ್ಗೆ ಮಾತ್ರ. ನೆಹರು ಶೇಖ್ ಅಬ್ದುಲ್ಲಾನನ್ನು ಕಾಶ್ಮೀರದ ಅಧಿಪತಿಯನ್ನಾಗಿಸೋ ಬಗ್ಗೆ ಯೋಚನೆ ಮಾಡ್ತಿದ್ರು. ಇನ್ನು ಮೌಂಟ್ ಬ್ಯಾಟನ್ ಮತ್ತು ಬ್ರಿಟಿಷ್ ಸೇನೆ ಕಮಾಂಡರ್ ಭಾರತೀಯ ಸೇನೆ ರಕ್ಷಣಾ ಕಾರ್ಯಕ್ಕೆ ಸಿಗದಂತೆ ನೋಡಿಕೊಳ್ಳೋ ತಂತ್ರ ರೂಪಿಸ್ತಾ ಇದ್ರು. ಮುಂಜಾನೆ ಒಳಗೆ ಭಾರತೀಯ ಸೇನೆ ಶ್ರೀನಗರ ತಲುಪೋಕ್ಕೆ ಸಾಧ್ಯನೇ ಇಲ್ಲ. ಸೇನೆ ಬಳಿ ಕಾರ್ಯಾಚರಣೆಗೆ ಬೇಕಾದ ಸಂಪನ್ಮೂಲವಿಲ್ಲ ಅಂತ ಮೌಂಟ್ ಬ್ಯಾಟನ್ ಮತ್ತು ಬ್ರಿಟಿಷ್ ಸೇನೆ ಕಮಾಂಡರ್ ಹೇಳಿಬಿಟ್ಟಿದ್ರು. ಆಗ ಗುಡುಗಿದ್ರು ನೋಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಮುಂಜಾನೆ ಒಳಗೆ ಭಾರತದ ಸೇನೆ ವಿಮಾನದ ಮೂಲಕ ಶ್ರೀನಗರ ತಲುಪಿಸೋಕೆ ಈಗಾಗಲೇ ವ್ಯವಸ್ಥೆ ಆಗಿದೆ, ಇದಕ್ಕೆ ಬ್ರಿಟಿಷ್ ಸೇನೆ ಸಹಕಾರ ಕೊಡಬೇಕು ಅಷ್ಟೇ ಅಂತ ಖಂಡತುಂಡವಾಗಿ ಪಟೇಲ್ ಆ ಸಭೆಯಲ್ಲಿ ಅಬ್ಬರಿಸಿಬಿಟ್ಟಿದ್ರು. ಪಟೇಲ್ ಸಿಟ್ಟನ್ನು ನೋಡಿ ನೆಹರು ತಲೆ ಆಗ ಕೆಲಸ ಮಾಡೋಕೆ ಶುರು ಮಾಡಿತ್ತು. ಆದರೆ ಮೌಂಟ್ ಬ್ಯಾಟನ್ ಈ ಹಂತದಲ್ಲೇ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸೋ ಅಂತಿಮ ತಂತ್ರವೊಂದನ್ನು ಹೆಣೆದಿದ್ದ. ಸೇನಾ ಕಾರ್ಯಾಚರಣೆ ನಂತರ ಕಾಶ್ಮೀರದಲ್ಲಿ ಜನಮತ ಸಂಗ್ರಹಣೆ ಮಾಡಬೇಕು ಅಂತ ಆದೇಶಿಸಿದ್ದ. ಈ ಆದೇಶವನ್ನು ನೆಹರು ಮತ್ತು ಪಟೇಲ್ ಇಬ್ಬರೂ ವಿರೋಧಿಸಲಿಲ್ಲ. ಇನ್ನು 27 ಅಕ್ಟೋಬರ್ ಬೆಳಗ್ಗೆ ವಿಮಾನಗಳ ಮೂಲಕ ಭಾರತೀಯ ಸೇನೆ ಕಾಶ್ಮೀರವನ್ನು ತಲುಪಿತ್ತು. ಕಾಶ್ಮೀರವನ್ನು ಪಾಕಿಗಳ ಕೈಯಿಂದ ಮತ್ತೆ ಕಿತ್ತುಕೊಳ್ಳೋಕೆ ಸಿಖ್ ರೆಜಿಮೆಂಟ್ನ ಯೋಧರು ಕಾರ್ಯಾಚರಣೆ ಆರಂಭಿಸಿದರು. ಭಾರತೀಯ ಸೈನ್ಯ ಯಾವಾಗ ಕಾಶ್ಮೀರಕ್ಕೆ ಕಾಲಿಟ್ಟಿತೋ ಅಲ್ಲಿಂದ ಪಾಕಿಗಳ ಸೈನ್ಯ ತುಕಡಿ ಕಾಲು ಕೀಳೋಕೆ ಶುರು ಮಾಡಿತ್ತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಗೆ ಸ್ಥಳೀಯರು ಸಾಥ್ ಕೊಟ್ಟಿದ್ದರು. ಭಾರತೀಯ ಯೋಧರು ಹಂತ ಹಂತವಾಗಿ ಪಾಕಿಗಳನ್ನು ಹಿಮ್ಮೆಟ್ಟಿಸ್ತಾ ಇದ್ರು. ಭಾರತದ ರಣೋತ್ಸಾಹ ಪಾಕಿಸ್ತಾನದಲ್ಲಿ ಕೂತಿದ್ದ ಮೊಹಮ್ಮದ್ ಅಲಿ ಜಿನ್ನಾ ನೆಮ್ಮದಿ ಕೆಡಿಸಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಕೂಡಲೇ ಬ್ರಿಟಿಷ್ ಆರ್ಮಿ ಚೀಫ್ ಜನರಲ್ ಗ್ರೇಸಿ ಜೊತೆ ದೂರವಾಣಿ ಸಂಭಾಷಣೆ ನಡೆಸಿಬಿಟ್ಟಿದ್ರು. ಅಂದು ಭಾರತ ಮತ್ತು ಪಾಕಿಸ್ತಾನ ಸೈನ್ಯವೆರಡು ಬ್ರಿಟಿಷ್ ಅಧಿಕಾರಿಗಳ ನಿಯಂತ್ರಣದಲ್ಲಿತ್ತು. ಜನರಲ್ ಗ್ರೇಸಿ ಪಾಕಿಸ್ತಾನ ಸೈನ್ಯದ ಜನರಲ್ ಆಗಿದ್ದರು. ಗ್ರೇಸಿಯೊಂದಿಗೆ ದೂರವಾಣಿ ಮಾತುಕತೆ ಆರಂಭಿಸಿದ ಜಿನ್ನಾ ಪಾಕಿಸ್ತಾನದ ಹೆಚ್ಚುವರಿ ಸೈನ್ಯವನ್ನು ಶ್ರೀನಗರಕ್ಕೆ ಕಳಿಸುವಂತೆ ಹೇಳಿದರು. ಆದರೆ ಗ್ರೇಸಿ ಇದಕ್ಕೆ ಒಪ್ಪಿಕೊಳ್ಳಿಲ್ಲ. ಕಾಶ್ಮೀರ ಈಗಾಗಲೇ ಭಾರತದೊಂದಿಗೆ ವಿಲೀನವಾಗಿದೆ. ಈಗ ಭಾರತಕ್ಕೆ ಪಾಕಿಸ್ತಾನದ ಸೈನ್ಯವನ್ನು ಕಳಿಸಿದರೆ ಅದು ಯುದ್ಧ ತೀವ್ರಗೊಳ್ಳೋಕ್ಕೆ ಕಾರಣವಾಗುತ್ತೆ. ಅಲ್ಲದೆ ತನ್ನ ಸುಪ್ರೀಂ ಕಮಾಂಡರ್ ಜನರಲ್ ಅಕಿನ್ ಲೇಕ್ ಅನುಮತಿ ಇಲ್ಲದೆ ಸೇನೆ ಕಳಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟಿದ್ರು. ಅಲ್ಲಿಗೆ ಕಾಶ್ಮೀರ ಕೈಗೆ ಸಿಕ್ಕೇ ಬಿಡ್ತು ಅಂದುಕೊಂಡಿದ್ದ ಜಿನ್ನಾಗೆ ಭಾರಿ ನಿರಾಸೆಯಾಗಿತ್ತು. ನಿರಾಸೆ ನಡುವೆ ಜಿನ್ನಾ ಕಾಶ್ಮೀರದ ಮೇಲೆ ಹಕ್ಕು ಸಾಧಿಸೋಕೆ ಮತ್ತೊಂದು ಪ್ರಯತ್ನ ಶುರು ಮಾಡಿದರು. ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಲಾಹೋರ್ಗೆ ಬರುವಂತೆ ಭಾರತಕ್ಕೆ ಆಹ್ವಾನವನ್ನು ಕಳಿಸಲಾಗುತ್ತೆ. ಭಾರತ ಮತ್ತು ನೆಹರು ಬಗ್ಗೆ ಈ ಸಭೆಯಲ್ಲಿ ಜಿನ್ನಾ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ನೆಹರು ವಿಶ್ವಾಸಘಾತಕರು ಅಂತ ಸಂಬೋಧಿಸುತ್ತಾರೆ. ಭಾರತದೊಂದಿಗೆ ನಡೆದ ಕಾಶ್ಮೀರ ವಿಲೀನ ಪ್ರಕ್ರಿಯೆ ಮೋಸದಿಂದ ಕೂಡಿದೆ ಅಂತ ಆರೋಪ ಮಾಡ್ತಾರೆ. ಕೂಡಲೇ ಭಾರತೀಯ ಸೈನ್ಯವನ್ನು ಶ್ರೀನಗರದಿಂದ ಕಳಿಸಿ ಅಂತ ಮೌಂಟ್ ಬ್ಯಾಟನ್ಗೆ ಸೂಚನೆ ಕೊಟ್ಟು ಕಳಿಸ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ. ನವೆಂಬರ್ 2, 1947
ಮೌಂಟ್ ಬ್ಯಾಟನ್ ಲಾಹೋರ್ ಭೇಟಿಯ ಉದ್ದೇಶವನ್ನೇ ಮರೆತವರಂತೆ ನೆಹರು ರೇಡಿಯೋ ಮೂಲಕ ಒಂದು ಭಾಷಣವನ್ನು ಮಾಡಿಬಿಟ್ಟಿದ್ರು. ಕೆಲ ಇತಿಹಾಸಕಾರರ ಪ್ರಕಾರ ನೆಹರು ಅಂದು ಮಾಡಿದ ಭಾಷಣ ಕಾಶ್ಮೀರ ವಿವಾದ ಇವತ್ತಿಗೂ ಜೀವಂತವಾಗಿರೋಕ್ಕೆ ಕಾರಣ. ಎರಡು ದೇಶಗಳ ನಡುವಿನ ವಿವಾದವನ್ನು ಬಗೆಹರಿಸೋಕೆ ನೆಹರು ವಿನಾಕಾರಣ ವಿಶ್ವಸಂಸ್ಥೆಯನ್ನು ರಂಗಕ್ಕೆ ಕರೀತಾರೆ. ವಿಶ್ವಸಂಸ್ಥೆಯ ಮೂಲಕ ಕಾಶ್ಮೀರದಲ್ಲಿ ಜನಮತ ಸಂಗ್ರಹಣೆಗೆ ನೆಹರು ಒಪ್ಪಿಗೆ ಕೊಟ್ಬಿಡ್ತಾರೆ. ಕಾಶ್ಮೀರ ವಿವಾದ ಇಲ್ಲಿಂದ ದಿಕ್ಕು ಬದಲಾಯಿಸುತ್ತೆ. ಮೌಂಟ್ ಬ್ಯಾಟನ್ ಮನಸ್ಸಿನಲ್ಲಿದ್ದ ಪ್ರಸ್ತಾಪವನ್ನು ನೆಹರು ವಿಶ್ವಸಂಸ್ಥೆ ಮುಂದಿಟ್ಟು ಭಾರತ ಹೊಸ ರೂಪದ ದಾಸ್ಯಕ್ಕೆ ಅಡಿಯಾಳಾಗುವಂತೆ ಮಾಡಿಬಿಡ್ತಾರೆ. ಅಮೆರಿಕ ಮತ್ತು ಬ್ರಿಟನ್ ಈ ವಿಚಾರ ಮುಂದಿಟ್ಟುಕೊಂಡೇ ಭಾರತದ ಮೇಲೆ ನಿಯಂತ್ರಣ ಸಾಧಿಸೋಕೆ ಆರಂಭಿಸ್ತವೆ. ಅಲ್ಲಿನ ರಾಜನೀತಿಗಳನ್ನು ಭಾರತದ ಮೇಲೆ ಹೇರ್ತವೆ. ಇದರ ನಡುವೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಬದಲಾಗಿತ್ತು. ಹರಿಸಿಂಗ್ ಆಡಳಿತ ಕೊನೆಗೊಂಡು ಶೇಖ್ ಅಬ್ದುಲ್ಲಾ ಕಾಶ್ಮೀರದ ಚುಕ್ಕಾಣಿ ಹಿಡಿದ. ನೆಹರು ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಆಸೆಯನ್ನೇ ಬಿಟ್ಬಿಟ್ಟಿದ್ರು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಯುದ್ಧ ನಿಲ್ಲಿಸಲಿಲ್ಲ. ಭಾರತೀಯ ಸೇನೆ ಯಾವ ಮಟ್ಟಿಗೆ ಪಾಕಿಗಳನ್ನು ಧ್ವಂಸ ಮಾಡಿತ್ತು ಅಂದರೆ ಲಾಹೋರ್ವರೆಗೂ ಪಾಕಿ ಸೈನಿಕರನ್ನು ಹಿಮ್ಮೆಟ್ಟಿಸಿತ್ತು. ಈ ಹಂತದಲ್ಲೇ ವಿಶ್ವಸಂಸ್ಥೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ವಿರಾಮದ ಪ್ರಸ್ತಾವನೆ ಇಡುತ್ತೆ. ಅದರಂತೆ ಭಾರತ ಮತ್ತು ಪಾಕಿಸ್ತಾನ ಜನವರಿ 1, 1949ರಲ್ಲಿ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಬಿಡ್ತವೆ. ಆ ನಂತರ ನಡೆದಿದ್ದೆಲ್ಲವೂ ಈಗ ಇತಿಹಾಸ. ಹೀಗೆ ಹರಿಸಿಂಗ್ನ ಹೊಟ್ಟೆನೋವು ಕಾಶ್ಮೀರ ವಿವಾದದ ಬೀಜಕ್ಕೆ ಕಾರಣವಾಗುತ್ತೆ. ಅದರ ಫಲವನ್ನು ಕಾಶ್ಮೀರ ಇಂದಿಗೂ ತಿನ್ನೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಒದ್ದಾಡ್ತಾ ಇದೆ. ಮತ್ತೊಂದು ಮಹಾಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.